ಇನ್ನು ಕೇಂದ್ರ ಸಚಿವ ಸಂಪುಟ ಪುನಾರಚನೆಯ ಬೃಹತ್ ಕಸರತ್ತಿನ ನಡುವೆ ಕರ್ನಾಟಕ ರಾಜ್ಯ ಬಿಜೆಪಿಯ ಚುಕ್ಕಾಣಿ ಯಾರ ಕೈಗೆ ಸಿಗುತ್ತೆ, ಹಾಗೆ ದೆಹಲಿ ಅಂಗಳದಲ್ಲಿ ಕನ್ನಡಿಗರಿಗೆ ಲಭಿಸಲಿರುವ ಹೊಸ ಜವಾಬ್ದಾರಿಗಳು ಯಾವ್ದು, ಮುಂಬರಲಿರುವ 7 ರಾಜ್ಯಗಳ ಚುನಾವಣಾ ತಂತ್ರಗಾರಿಕೆ, ಮೈತ್ರಿ ಲೆಕ್ಕಾಚಾರ ಹಾಗೆ ಕರ್ನಾಟಕದ ಪ್ರಭಾವಿ ನಾಯಕರ ಸಚಿವ ಸ್ಥಾನದ ಬದಲಾವಣೆಗಳ ಸಂಪೂರ್ಣ ವಿಶ್ಲೇಷಣಾತ್ಮಕ ವರದಿ ನೋಡೋಣ ಎಳೆಯಾಗಿ. ಏಳು ರಾಜ್ಯಗಳ ಚುನಾವಣೆ ಗೆಲುವಿಗೆ ಕಾರ್ಯತಂತ್ರ, ಪ್ರದೇಶ ಜಾತಿ ಆಡಳಿತ ಸಮೀಕರಣದ ಮೂಲಮಂತ್ರ. ರಾಷ್ಟ್ರೀಯ ರಾಜಕೀಯದಲ್ಲಿ ಈಗ ಮತ್ತೊಂದು ಮಹತ್ವದ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷ ನಿತಿನ್ ನವೀನ್ ಅವರು ತಮ್ಮ ನೂತನ ಪದಾಧಿಕಾರಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದ ಬೆನ್ನಲ್ಲೇ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸಚಿವ ಸಂಪುಟ ಪುನರ್ರಚನೆಯ ಬೃಹತ್ ಕಸರತ್ತು ಆರಂಭ ಆಗಿದೆ. ದೆಹಲಿಯ ಈ ರಾಜಕೀಯ ಸಂಚಲನ ಕರ್ನಾಟಕದ ರಾಜ್ಯ ಬಿಜೆಪಿ ಘಟಕದ ಮೇಲೂ ನೇರ ಪರಿಣಾಮ ಬೀರಲಿದೆ. ದೆಹಲಿಯ ಅಂಗಳದಲ್ಲಿ ಬದಲಾವಣೆಯ ಪರ್ವ. ರಾಜ್ಯ ಬಿಜೆಪಿಯಲ್ಲಿ ಶುರುವಾಗಲಿದೆ ಹೊಸ ಪರ್ವ. ಕೇಂದ್ರ ಸಚಿವ ಸಂಪುಟ ಪುನರ್ರಚನೆಗೂ ಕರ್ನಾಟಕ ರಾಜ್ಯ ಬಿಜೆಪಿ ಘಟಕದ ಪುನರ್ ಸಂಘಟನೆಗೂ ತೀರಾ ಹತ್ತಿರದ ಸಂಬಂಧ ಇದೆ. ಬರೋ ನವೆಂಬರ್ ತಿಂಗಳಿಗೆ ಹಾಲಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರ ಅಧಿಕಾರದ ಅವಧಿ ಮುಕ್ತಾಯಗೊಳ್ಳಲಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆ ಆಗಲೇಬೇಕು ಅನ್ನೋ ಕೂಗು ಪಕ್ಷದ ಒಳಗಿನಿಂದಲೇ ಜೋರಾಗಿ ಕೇಳಿ ಬರ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವಧಿ ಮುಕ್ತಾಯವಾಗ್ತಾ ಇದ್ದಂತೆ ಅವರ ಸ್ಥಾನಕ್ಕೆ ಬೇರೊಬ್ಬರು ತರುವ ಚರ್ಚೆ ಕಾವು ಪಡೆದಿದೆ. ಹೀಗಾಗಿ ವಿಜೇಂದ್ರ ಸ್ಥಾನ ಪಲ್ಲಾಟ ಆದರೆ ಆಗ ಯಡಿಯೂರಪ್ಪನವರ ದೃಷ್ಟಿಯಿಂದ ಹಾಗೂ ಲಿಂಗಾಯತ ಸಮುದಾಯಕ್ಕೆ ರಾಂಗ್ ಮೆಸೇಜ್ ಹೋಗಬಾರದು ಅನ್ನೋ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಅವರಿಗೆ ಕೇಂದ್ರ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಿ ರಾಜ್ಯ ಬಿಜೆಪಿಗೆ ಹೊಸ ಅಧ್ಯಕ್ಷರನ್ನ ಕರೆತರುವ ತೀರ್ಮಾನಕ್ಕೆ ಬಿಜೆಪಿ ನಾಯಕರು ಬಂದಿದ್ದಾರೆ ಅನ್ನೋ ಚರ್ಚೆಯೂ ನಡೆದಿದೆ. ನಿನ್ನೆ ಬಿಡುಗಡೆಯಾದ ರಾಷ್ಟ್ರೀಯ ಬಿಜೆಪಿ ಪದಾಧಿಕಾರಿಗಳ ಪಟ್ಟಿಯಲ್ಲಿ ತೇಜಸ್ವಿ ಸೂರ್ಯ ಅವರನ್ನ ರಾಷ್ಟ್ರೀಯ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಸ್ಥಾನದಿಂದ ಮುಕ್ತಗೊಳಿಸಲಾಗಿದೆ. ಈ ಬೆಳವಣಿಗೆಯಿಂದಾಗಿ ತೇಜಸ್ವಿ ಸೂರ್ಯ ಅವರಿಗೆ ಕೇಂದ್ರ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗಬಹುದು ಅನ್ನೋ ಚರ್ಚೆಗಳು ಬಿಜೆಪಿ ವಲಯದಲ್ಲಿ ತೀವ್ರಗೊಂಡಿದೆ. ಹೊಸ ನಾಯಕತ್ವದ ಶೋಧದಲ್ಲಿ ಹೈಕಮಾಂಡ್. ರಾಜ್ಯ ಬಿಜೆಪಿಗೆ ಬರಲಿದ್ದಾರ ಹೊಸ ಕಮಾಂಡ್. ಇತ್ತ ರಾಜ್ಯ ಬಿಜೆಪಿ ಪದಾಧಿಕಾರಿಗಳ ಬದಲಾವಣೆ ಚರ್ಚೆ ಚುರುಕು ಪಡೆದ ಬೆನ್ನಲ್ಲೇ ವಿಜೇಂದ್ರಗೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೋಕ್ ನೀಡಿದರೆ ಆಗ ಆ ಸ್ಥಾನಕ್ಕೆ ಯಾರು ಬರಬಹುದು ಅಂದ್ರೆ ಅಲ್ಲಿ 2-3 ಹೆಸರುಗಳು ಮುಖ್ಯವಾಗಿ ಚರ್ಚೆಯಲ್ಲಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರ ಹೆಸರುಗಳು ಮುಂಚೂಣಿಯಲ್ಲಿದೆ. ಈಗ ಕೇಂದ್ರ ಸಚಿವರಾಗಿರುವ ಹಿರಿಯ ನಾಯಕ ವಿ ಸೋಮಣ್ಣ ಹೆಸರು ಚರ್ಚೆಯಲ್ಲಿದೆ. 2023 ರಾಜ್ಯ ವಿಧಾನಸಭೆ ಚುನಾವಣೆಯ ವೇಳೆ ಸ್ವತಃ ಅಮಿತ್ ಶಾ ಬೆಂಗಳೂರಿಗೆ ಆಗಮಿಸಿ ಸೋಮಣ್ಣ ಅವರ ಮನೆಗೆ ಹೋಗಿ 2 ತಾಸು ಕುಳಿತು ಸೋಮಣ್ಣ ಜೊತೆ ಮಾತುಕತೆ ನಡೆಸಿದ್ರು. ಅದರ ಪರಿಣಾಮ ಸೋಮಣ್ಣ ಆಗ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಗೂ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು. ಕಡೆ ಹೊತ್ತಲ್ಲಿ ಕಣಕ್ಕಿಳಿದ ಸೋಮಣ್ಣ ಪೈಪೋಟಿ ನೀಡಿದರೂ ಕೂಡ ಅಂತಿಮವಾಗಿ 2 ಕ್ಷೇತ್ರಗಳಲ್ಲೂ ಸೋತರು. ಇದೇ ಕಾರಣಕ್ಕಾಗಿ ಸ್ವತಃ ಅಮಿತ್ ಶಾ ಮುತುವರ್ಜಿ ವಹಿಸಿ ಸೋಮಣ್ಣ ಅವರಿಗೆ ತುಮಕೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ನೀಡಿದರು. ಗೆದ್ದ ಸೋಮಣ್ಣಗೆ ಕೇಂದ್ರ ಸಚಿವ ಸ್ಥಾನವನ್ನು ನೀಡಿದರು. ಹೀಗೆ ಸೋಮಣ್ಣ ಪಕ್ಷದ ನಿರ್ದೇಶನ ಪಾಲಿಸಿದ ಕಾರಣ ಅವರಿಗೆ ಕೇಂದ್ರ ಸಚಿವ ಸ್ಥಾನ ಸಿಕ್ಕಿದೆ. ಇದೇ ನಿಯತ್ತಿನ ಕಾರಣಕ್ಕೆ ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೂ ಅವರ ಹೆಸರು ಕೇಳಿ ಬಂದಿದೆ. ಸೋಮಣ್ಣ ಮಾತ್ರವಲ್ಲ, ಇನ್ನಿಬ್ಬರು ಪ್ರಮುಖ ಲಿಂಗಾಯತ ನಾಯಕರ ಹೆಸರು ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚರ್ಚೆಯಲ್ಲಿದೆ. ಇತ್ತ ಪಂಚಮಸಾಲಿ ಲಿಂಗಾಯತ ಸಮುದಾಯದ ಮುರುಗೇಶ್ ನಿರಾಣಿ ಅಥವಾ ಅರವಿಂದ್ ಬೆಲ್ಲದ ಇವರಲ್ಲಿ ಒಬ್ಬರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಸಿಗುವ ಸಾಧ್ಯತೆಯ ಬಗ್ಗೆ ಚರ್ಚೆ ನಡೆದಿದೆ. ಅದೇ ಸಮಯದಲ್ಲಿ ಒಕ್ಕಲಿಗ ಸಮುದಾಯವನ್ನು ಓಲೈಸುವ ಭಾಗವಾಗಿ ಶೋಭಾ ಕರಂದ್ಲಾಜೆ ಅವರ ಹೆಸರು ಕೂಡ ರಾಜ್ಯಾಧ್ಯಕ್ಷರ ರೇಸಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಒಂದು ವೇಳೆ ಶೋಭಾ ಕರಂದ್ಲಾಜೆ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ನಿಯುಕ್ತಿಗೊಂಡ್ರೆ ಆಗ ರಾಜ್ಯ ಬಿಜೆಪಿಗೆ ಮೊದಲ ಮಹಿಳಾ ಅಧ್ಯಕ್ಷೆ ಬಂದಂತಾಗುತ್ತೆ. ಮಹಿಳಾ ಮೀಸಲಾತಿ ರಾಜಕೀಯ ಚರ್ಚೆಯ ಮಧ್ಯೆ ಮಹಿಳೆಗೆ ರಾಜ್ಯ ಬಿಜೆಪಿ ಅಧ್ಯಕ್ಷಗಾದಿ ನೀಡಿದರೆ ಆಗ ಮಹಿಳಾ ದಾಳವನ್ನು ರಾಜಕೀಯವಾಗಿ ಉರುಳಿಸಿದ ಲೆಕ್ಕಾಚಾರವೂ ಇದರ ಹಿಂದಿದೆ ಎನ್ನಲಾಗಿದೆ. ಇಲ್ಲೊಂದು ಕುತೂಹಲಕಾರಿ ರಾಜಕೀಯ ಲೆಕ್ಕಾಚಾರ ನಡೀತಾ ಇದೆ. ಒಂದು ವೇಳೆ ಸೋಮಣ್ಣ ಅವರು ರಾಜ್ಯ ಬಿಜೆಪಿಯ ನೂತನ ಅಧ್ಯಕ್ಷರಾಗಿ ನಿಯೋಜನೆಗೊಂಡ್ರೆ ಶೋಭಾ ಕರಂದ್ಲಾಜೆ ಅವರಿಗೆ ಕೇಂದ್ರದಲ್ಲಿ ಕ್ಯಾಬಿನೆಟ್ ದರ್ಜೆ ಸಚಿವೆಯಾಗಿ ಬಡ್ತಿ ಸಿಗುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಬದಲಾಗಲಿದೆ ರಾಜ್ಯ ಬಿಜೆಪಿಯ ರಾಜಕೀಯ ಸಮೀಕರಣ. 2028ರ ಚುನಾವಣೆ ಗುರಿಯಾಗಿಟ್ಕೊಂಡು ರಾಜಕಾರಣ. ಇದಕ್ಕೆ ಉಲ್ಟಾ ಅನ್ನುವಂತೆ ಶೋಭಾ ಕರಂದ್ಲಾಜೆ ಅವರು ರಾಜ್ಯ ಬಿಜೆಪಿಯ ಚುಕ್ಕಾಣಿ ಹಿಡಿದರೆ ವಿ ಸೋಮಣ್ಣ ಅವರು ಕೇಂದ್ರದಲ್ಲಿ ಕ್ಯಾಬಿನೆಟ್ ಸಚಿವರಾಗಿ ಪ್ರಮೋಷನ್ ಪಡೆಯಲಿದ್ದಾರೆ. ಈ 2 ಸಾಧ್ಯತೆಗಳ ಸುತ್ತ ಹೈಕಮಾಂಡ್ ತೀವ್ರವಾಗಿ ಮಂಥನ ನಡೆಸ್ತಾ ಇದೆ.
ಇಷ್ಟೇ ಅಲ್ಲದೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಸಂಸದ ಪಿಸಿ ಮೋಹನ್ ಅವರಿಗೂ ಕೂಡ ಈ ಬಾರಿ ಕೇಂದ್ರ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಬಗ್ಗೆಯೂ ಚರ್ಚೆ ನಡೆದಿದೆ. ಸಂಪುಟ ಪುನರ್ರಚನೆ ಜೊತೆ ಖಾತೆ ಮರು ಹಂಚಿಕೆ ಆಟ. ಕೇಂದ್ರದ ಸಂಭಾವ್ಯ ಸಚಿವರ ಪಟ್ಟಿಯಲ್ಲಿ ಕನ್ನಡಿಗರ ಓಟ. ಕೇಂದ್ರ ಶಿಕ್ಷಣ ಸಚಿವರಾಗಿದ್ದ ಧರ್ಮೇಂದ್ರ ಪ್ರಧಾನ್ ಅವರು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣದ ಹಿನ್ನೆಲೆ ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ನಂತರ ಶಿಕ್ಷಣ ಇಲಾಖೆಯ ಹೆಚ್ಚುವರಿ ಜವಾಬ್ದಾರಿಯನ್ನು ಪ್ರಹ್ಲಾದ್ ಜೋಶಿ ಅವರಿಗೆ ನೀಡಲಾಗಿತ್ತು. ಈಗ ಸಂಪುಟ ಪುನರ್ರಚನೆಯಲ್ಲಿ ಜೋಶಿ ಅವರ ಖಾತೆ ಬದಲಾವಣೆ ಆಗತ್ತಾ ಅಥವಾ ಶಿಕ್ಷಣ ಖಾತೆಯನ್ನು ಮುಂದುವರಿಸ್ತಾರಾ ಅನ್ನೋ ಕುತೂಹಲ ಇದೆ. ಇಷ್ಟೇ ಅಲ್ಲ, ಪ್ರಹ್ಲಾದ್ ಜೋಶಿ ಅವರನ್ನ ಕೇಂದ್ರದಿಂದ ಬಿಡುಗಡೆ ಮಾಡಿ ಕರ್ನಾಟಕ ಬಿಜೆಪಿ ಹಾಗೂ ಜೆಡಿಎಸ್ ಮಧ್ಯೆ ಸಮನ್ವಯ ಸಮಿತಿ ರಚಿಸಿ ಅದಕ್ಕೆ ಅಧ್ಯಕ್ಷರನ್ನಾಗಿ ಮಾಡುವ ಮೂಲಕ ರಾಜ್ಯ ರಾಜಕೀಯಕ್ಕೆ ವಾಪಸ್ ಕಳಿಸಲಾಗುತ್ತಾ ಅನ್ನೋ ಚರ್ಚೆಯೂ ಜೋರಾಗಿದೆ. ಮತ್ತೊಂದು ಕಡೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರಿಗೆ ಕೇಂದ್ರ ಸಚಿವ ಸ್ಥಾನ ನೀಡುವ ಬಗ್ಗೆ ಹೈಕಮಾಂಡ್ ಒಲವು ತೋರಿದಂತೆ ಕಾಣ್ತಾ ಇದೆ. ಒಂದು ವೇಳೆ ಕುಮಾರಸ್ವಾಮಿ ಅವರು ಕೇಂದ್ರ ರಾಜಕೀಯದಿಂದ ಹೊರಬಂದು ರಾಜ್ಯಕ್ಕೆ ವಾಪಸ್ ಆಗುವುದಾದರೆ ಹಾಗೂ ಹಿರಿಯೂರು ಕ್ಷೇತ್ರದಿಂದ ವಿಧಾನಸಭೆಗೆ ಸ್ಪರ್ಧಿಸುವುದಾದರೆ ಡಾಕ್ಟರ್ ಮಂಜುನಾಥ್ ಅವರಿಗೆ ಕೇಂದ್ರದಲ್ಲಿ ದೊಡ್ಡ ಜವಾಬ್ದಾರಿ ಸಿಗೋದು ಬಹುತೇಕ ಖಚಿತ ಎನ್ನಲಾಗ್ತಾ ಇದೆ. ಅಧಿಕಾರ ದಾಳದಲ್ಲಿ ದಳ ಮೈತ್ರಿ ತಂತ್ರ. ಚುನಾವಣಾ ಸಮರಕ್ಕೆ ಒಗ್ಗಟ್ಟಿನ ಮಂತ್ರ. ಈ ಮೈತ್ರಿ ರಾಜಕೀಯದ ಲೆಕ್ಕಾಚಾರದಲ್ಲಿ ಕುಮಾರಸ್ವಾಮಿ ಅವರ ರಾಜ್ಯ ರಾಜಕೀಯದ ಮರುಪ್ರವೇಶ ಖಾತ್ರಿಯಾದರೆ ಈ ಬೆಳವಣಿಗೆ ರಾಜ್ಯ ರಾಜಕೀಯದಲ್ಲಿ ಅತ್ಯಂತ ನಿರ್ಣಾಯಕ ಪಾತ್ರ ವಹಿಸಲಿಕ್ಕಿದೆ. ಜೆಡಿಎಸ್ ಬಿಜೆಪಿ ಮೈತ್ರಿಯನ್ನ ಮತ್ತಷ್ಟು ಗಟ್ಟಿಗೊಳಿಸುವುದಕ್ಕೆ ಮತ್ತು ಹಳೆ ಮೈಸೂರು ಭಾಗದ ಒಕ್ಕಲಿಗ ಮತ ಬ್ಯಾಂಕ್ ಅನ್ನು ಭದ್ರಪಡಿಸುವುದಕ್ಕೆ ಎಚ್ಡಿಕೆ ರಾಜ್ಯ ಅಂಗಳಕ್ಕೆ ಮರಳಿದರೆ ಕೇಂದ್ರದಲ್ಲಿ ತೆರವಾಗುವ ಒಕ್ಕಲಿಗ ಪ್ರಾತಿನಿಧ್ಯದ ಜಾಗವನ್ನ ಡಾಕ್ಟರ್ ಸಿಎನ್ ಮಂಜುನಾಥ್ ಅಥವಾ ಶೋಭಾ ಕರಂದ್ಲಾಜೆ ಅವರಿಗೆ ಪ್ರಮೋಷನ್ ನೀಡುವ ಮೂಲಕ ತುಂಬುವ ಚಾಣಾಕ್ಷ ನಡೆ ಹೈಕಮಾಂಡ್ನದ್ದು ಅನ್ನೋ ಚರ್ಚೆಯೂ ನಡೆದಿದೆ. ಈ ಮೂಲಕ ರಾಜ್ಯದಲ್ಲೂ ಮೈತ್ರಿ ನಾಯಕತ್ವಕ್ಕೆ ಹೊಸ ಶಕ್ತಿ ತುಂಬೋದು ಮತ್ತು ಕೇಂದ್ರದಲ್ಲೂ ರಾಜ್ಯದ ಪ್ರಭಾವಿ ಧ್ವನಿಯನ್ನ ಕಾಯ್ದುಕೊಳ್ಳುವುದು ಬಿಜೆಪಿಯ ತಂತ್ರಗಾರಿಕೆಯಾಗಿದೆ. ಕೇಂದ್ರ ಸರ್ಕಾರದ ಆಡಳಿತ ಶಕ್ತಿ ವೃದ್ಧಿಗೆ ಕಸರತ್ತು. ಪ್ರಾಂತೀಯ ಸಮತೋಲನಕ್ಕೆ ಬಿಜೆಪಿ ವರಿಷ್ಠರ ಒತ್ತು. ಇನ್ನು ಕೇಂದ್ರ ಸಚಿವ ಸಂಪುಟದಲ್ಲಿ ರಾಜ್ಯದ ಪ್ರಾತಿನಿಧ್ಯವನ್ನ ಮರುಹಂಚಿಕೆ ಮಾಡುವಾಗ ಕೇವಲ ಜಾತಿ ಸಮೀಕರಣ ಮಾತ್ರ ಅಲ್ಲದೆ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಕರಾವಳಿ ಮತ್ತು ಹಳೆಯ ಮೈಸೂರು ಭಾಗಗಳಿಗೆ ಸರಿಯಾದ ಸಚಿವ ಪ್ರಾತಿನಿಧ್ಯ ಸಿಗುವಂತೆ ನೋಡಿಕೊಳ್ಳುವ ಸವಾಲು ಮೋದಿ ಅಮಿತ್ ಶಾ ಜೋಡಿಯ ಮೇಲಿದೆ. ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಅವರಂತಹ ನಾಯಕರ ಸೇರ್ಪಡೆಯ ಮಲೆನಾಡು ಮತ್ತು ಮಧ್ಯ ಕರ್ನಾಟಕ ಭಾಗದಲ್ಲಿ ಪಕ್ಷವನ್ನ ಮತ್ತಷ್ಟು ಗಟ್ಟಿಗೊಳಿಸುವುದಕ್ಕೆ ನೆರವಾಗಲಿದೆ ಅನ್ನೋದು ಪಕ್ಷದ ಆಂತರಿಕ ಮೂಲಗಳ ವಿಶ್ಲೇಷಣೆ. ಬಲವರ್ಧನೆಯ ದಾರಿಯಲ್ಲಿ ಸಂಘಟನಾ ಪರ್ವ. ಸಪ್ತ ರಾಜ್ಯಗಳ ಚುನಾವಣೆ ಮೇಲಾಗಲಿದೆ ಪ್ರಭಾವ. ಕೊನೆಯದಾಗಿ ಈ ಬಾರಿಯ ಕೇಂದ್ರ ಸಚಿವ ಸಂಪುಟ ಪುನರಚನೆಯಲ್ಲಿ ಮುಂಬರುವ ವಿಧಾನಸಭೆ ಚುನಾವಣೆಗಳೇ ದಿಕ್ಸೂಚಿಯಾಗಲಿಕ್ಕಿದೆ. ಗುಜರಾತ್, ದೆಹಲಿ, ಪಂಜಾಬ್, ಗೋವಾ ಸೇರಿದಂತೆ ಒಟ್ಟು 7 ರಾಜ್ಯಗಳಲ್ಲಿ ಶೀಘ್ರದಲ್ಲೇ ವಿಧಾನಸಭೆ ಚುನಾವಣೆಗಳು ನಡೆಯಲಿದೆ. ಈ ರಾಜ್ಯಗಳಿಗೆ ಕೇಂದ್ರ ಸರ್ಕಾರದಲ್ಲಿ ಹೆಚ್ಚಿನ ಪ್ರಾಧಾನ್ಯತೆ ನೀಡುವುದಕ್ಕೆ ಬಿಜೆಪಿ ತೀರ್ಮಾನಿಸಿದೆ. ಆಯಾ ರಾಜ್ಯಗಳ ಪ್ರಾದೇಶಿಕ ಮತ್ತು ಸಾಮಾಜಿಕ ಸಮೀಕರಣಗಳನ್ನು ಸರಿದೂಗಿಸುವ ಉದ್ದೇಶದಿಂದಲೇ ಈ ಪುನರ್ರಚನೆ ನಡೀತಾ ಇದ್ದು, ಕರ್ನಾಟಕ ಸೇರಿದಂತೆ ದೇಶದ ರಾಜಕೀಯ ಚಿತ್ರಣವನ್ನ ಇದು ಬದಲಾಯಿಸಬಲ್ಲುದೇ ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ.